ನಾವು ಇವತ್ತು ನಿಮಗೆ ಒಂದು 6 kg ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀವಿ. 6 kg ಮಸಾಲೆ ತಗೊಂಡಿರೋದು ನಾವು 2 ರಿಂದ 3 ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು. ಇದೆಲ್ಲ ಫ್ರೈ ಆದಮೇಲೆ ಹೋಗಿ ರುಬ್ಬೇಕಷ್ಟೇ. ನಮ್ದು ಇದ್ರಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಸಪ್ರೇಟಾಗಿ ಏನು ಹಾಕಲ್ಲ. ಚಿಕನ್ ಹಾಕೋಣ ಬನ್ನಿ ಸರ್. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಎಲ್ಲ ಫ್ಲೇವರ್ ಎಳ್ಕೊಳ್ಳುತ್ತೆ. ಅದೆಲ್ಲ ರುಬ್ಕೊಂಡು ನೀಟಾಗಿ ರುಬ್ಕೊಂಡು ಬಂದಿದ್ದೀವಿ. ಫೈನಾಗಿ ಆಗಿದೆ ಪೇಸ್ಟ್ ನೋಡಿ ಸರ್. ಇವಾಗ ಮಸಾಲೆ ಹಾಕಿದ ತಕ್ಷಣ ಚಿಕನ್ ಕಲರ್ ಚೇಂಜ್ ಆಗಿದೆ. ಬ್ರೈಟ್ ಗ್ರೀನ್ ಕಲರ್ ಬರುತ್ತೆ ಸರ್ ಹೆಚ್ಚು ಕಮ್ಮಿ. ನೀಟಾಗಿ ಕುದಿ ಬಂದಿದೆ ಸರ್. ಇವಾಗ ಅಕ್ಕಿ ಹಾಕೋಣ ಬನ್ನಿ. ನೀರು ಕಮ್ಮಿ ಆಗ್ತಾ ಬಂದಿದೆ. ಇವಾಗ ನಾವು ಇದಕ್ಕೆ ನೀಟಾಗಿ ದಮ್ ಕಟ್ಬೋದು. ನೋಡಿ ಸ್ನೇಹಿತರೆ, ಇವಾಗ ನಾನು ತೋರಿಸ್ಕೊಟ್ಟೆ ನಿಮಗೆ ಬಿರಿಯಾನಿ ಹೆಂಗೆ ಮಾಡೋದಂತ, ನಮ್ಮ ಹೋಟೆಲ್ ಸ್ಪೆಷಾಲಿಟಿ. ಸರ್ ನಮಸ್ತೆ, ನನ್ನ ಹೆಸರು ಕೇದಾರ್ ಅಂತ. LJR ಶಿವಾಜಿರಾವ್ ಮಿಲಿಟರಿ ಹೋಟ್ಲ್ ಅಂತ. ದಿಸ್ ಇಸ್ ಸಿಚುವೇಟೆಡ್ ಇನ್ ದ ಹಾರ್ಟ್ ಆಫ್ ಬ್ಯಾಂಗ್ಳೂರ್, ಮೆಜೆಸ್ಟಿಕಲ್ ಸರ್. ಇಲ್ಲಿ ಲ್ಯಾಂಡ್ ಮಾರ್ಕ್ ಬೇಕಂದರೆ ನಿಮಗೆ ಶಾಂತಲಾ ಸಿಲ್ಕ್ ಹೌಸಿಂದ 7 ಬಿಲ್ಡಿಂಗ್ ಪಕ್ಕದಲ್ಲಿದ್ದೀವಿ. ಸೊ ನಮ್ಮ ಹೋಟ್ಲ್ ಬಂದು ಮಿಲ್ಟ್ರಿ ಸ್ಟೈಲ್ ಹೋಟೆಲ್ ಮಾಡ್ತೀವಿ ಸರ್. ನಾವು ನಾಟಿ ಊಟ, ಮರಾಠಾಸ್ ನಾವು ಬೇಸಿಕಲಿ. ನಾವು ಎಲ್ಲ ಕ್ವಿಝೀನು ಮರಾಠ ಕ್ವಿಝೀನಲ್ಲೇ ಮಾಡೋದು. ಮೇನ್ ರೆಸಿಪಿದೆಲ್ಲ ಇದಕ್ಕೆ ನಮ್ಮ ಅಮ್ಮಂದೆ. ಇವಾಗಲೂ ಅವರೇ ಎಲ್ಲ ಮಸಾಲೆ ತೆಗೆಯೋದು. ಬಿರಿಯಾನಿಗೆ ಮಸಾಲೆ, ಕುರ್ಮಾ ಮಸಾಲೆ, ಚಾಪ್ಸ್ ಮಸಾಲೆ, A to Z ಎಲ್ಲ ನಾಟಿ ಊಟ ನಮ್ಮ ಅಮ್ಮಂದೆ. ಇಲ್ಲಿ ಹೋಟೆಲ್ ಓಪನ್ ಮಾಡಿ ಕ್ಲೋಸ್ ಟು ಒಂದು 9 ಮಂತ್ಸ್ ಆಗ್ತಾ ಬಂತು ಇಲ್ಲಿ ಓಪನ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮದು ಹೋಟೆಲ್ ಬ್ಯಾಕ್ಗ್ರೌಂಡೇ ಇತ್ತು. ನಮ್ಮದು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟು ಇದೆ. ಅದಕ್ಕಿಂತ ಮುಂಚೆ ನಮ್ಮಪ್ಪ ಬೇರೆ ಮಿಲ್ಟ್ರಿ ಹೋಟ್ಲಲ್ಲೂ ಅವ್ರ ರಿಲೇಟಿವ್ಸೇ ನಡೆಸಿದ್ರು. ಅಲ್ಲೂ ನಮ್ಮಪ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡ್ರು. ಆಮೇಲೆ ಎಲ್ಲ ಹೋಟೆಲ್ ಓಪನ್ ಮಾಡಬೇಕಂತ ಡಿಸಿಷನ್ ಮಾಡಿ ಏರಿಯಲ್ಲಿ ಓಪನ್ ಮಾಡಿದ್ವಿ ಸರ್ ಹೋಟೆಲು. ಜನರ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಮೊದಲು ಲಿಮಿಟೆಡ್ ಐಟಮ್ಸಿಂದ ಶುರು ಮಾಡಿದ್ವಿ. ಅದಾದಮೇಲೆ ಬಿಸ್ನೆಸ್ ಒಂಚೂರು ಪಿಕಪ್ ಆಗ್ತಂಗೆ ಅವ್ರ ಡಿಮ್ಯಾಂಡ್ಸ್ ಏನಿದೆ ನಾವು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಸರ್. ಫಸ್ಟ್ ನಾವು ಓಪನ್ ಮಾಡಿದಾಗ ನಮ್ಮ ಥಾಟ್ ಇದ್ದಿದ್ದು ಬರೀ ನಾಟಿ ಊಟ ಕೊಡೋಣ ಅಂತ. ಮಿಲ್ಟ್ರಿ ಹೋಟೆಲ್ ಏನೇನು ಸಿಗುತ್ತೆ ಅದೆಲ್ಲ ಕೊಡ್ತೀವಿ ನಾವು. ಇವಾಗಲೂ ಕೊಡ್ತೀವಿ. ಅವತ್ತು ಮಟನಲ್ಲಿ ಫಾರ್ ಎಕ್ಸಾಂಪಲ್ಲು ಮಟನ್ ಪಲಾವ್ ಇದೆ, ಮಟನ್ ಚಾಪ್ಸ್ ಇದೆ, ಕುರ್ಮಾ ಇದೆ, ಕೈಮಾ ಉಂಡೆ ಸಾರು, ಕೈಮಾ ವಡೆ, ಬೋಟಿ, ತಲೆ ಮಾಂಸ, ಲಿವರು, ಬ್ರೇನು. ಮಿಲ್ಟ್ರಿ ಹೋಟೆಲ್ ಸ್ಟ್ಯಾಂಡರ್ಡ್ ಕಾಲು ಸೊಪ್ಪು ಅದಿದ್ದೇ ಇರುತ್ತೆ. ಅದು ಎವ್ರಿ ಡೇ ಅವೈಲೇಬಲ್ ನಮ್ಮಲ್ಲಿ ಸರ್. ಇದೇ ಥರ ನಾವು ಊಟ ಎಲ್ಲ ಮಾಡ್ತಿರೋದು ಕಸ್ಟಮರ್ಸಿಗೆ. ನೀವು ದಯವಿಟ್ಟು ಬನ್ನಿ, ನಮ್ಮ ಹೋಟೆಲ್ಗೆ ವಿಸಿಟ್ ಮಾಡಿ ಒಂದು ಸತಿ. ಊಟ ಹೆಂಗಿದೆ ತಿಂದು ನೋಡಿ, ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ನಮ್ಮ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ಬಿರಿಯಾನಿ ಸರ್. ತುಂಬ ಜನ ಬರ್ತಾರೆ, ಬೇರೆ ದೂರಿಂದ ಬರ್ತಾರೆ, ಬಿರಿಯಾನಿ ತಿನ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಇವತ್ತು ನಿಮಗೆ ಒಂದು 6 kg ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀವಿ. ಅಕಸ್ಮಾತ್ ಏನಾದರೂ ಫಂಕ್ಷನ್ ಇದ್ದರೆ, ಮನೇಲಿ ಯಾರಾದರೂ ಬರ್ತಿದ್ರೆ ಗೆಸ್ಟ್ ಎಲ್ಲ, ಅವ್ರು ಮಾಡೋಕ್ಕೆ ಹೆಂಗಂತ ರೆಸಿಪಿ ನೀಟಾಗಿ ತೋರಿಸ್ಕೊಡ್ತೀವಿ, ನೋಡ್ಕೊಳ್ಳಿ. ನಮ್ಮಮ್ಮನೇ ಮೇನ್ ಎಲ್ಲ ರೆಸಿಪಿ ಮಾಡೋದು, ಅವರೇ ಕಲಿಸ್ಕೊಟ್ಟಿರೋದು. ಬಿರಿಯಾನಿಗೊಂದು ಮಸಾಲೆ ನಾನು ತೆಗ್ದಿದ್ದೀನಿ, ನಾನು ತೋರಿಸ್ಕೊಡ್ತೀನಿ ಎಷ್ಟು ಏನೇನು ಆಗಬೇಕಂತ. 6 kg ಮಸಾಲೆ ತಗೊಂಡಿರೋದು ನಾವು. ಚಕ್ಕೆ ಬಂದು 1.5 ಇಡಿ, ಇದು ಸೋಂಪು 1 ಇಡಿ, ಇದು ಕೂಡ 1 ಇಡಿ, 1 ಇಡಿಗಿನ ಒಂಚೂರು ಕಮ್ಮೆ ಮರಾಠಿ ಮೊಗ್ಗು, ಏಲಕ್ಕಿ 1/4 ಇಡಿ, ಲವಂಗ 1/4 ಇಡಿ, ಸ್ಟೋನ್ ಫ್ಲವರು 1/4 ಇಡಿ, ಆಮೇಲೆ 1 ಜಾಪತ್ರೆ. ಅನಾನಸುವ ಒಂದು ಚೂರೇ ಸರ್, ಅದು ಜಾಸ್ತಿ ಸ್ಟ್ರಾಂಗ್ ಫ್ಲೇವರ್ ಆಗಿಬಿಡುತ್ತೆ. 1 ರಿಂದ 2 ಹಾಕಿದ್ರು ಸಾಕೋದು. ಒಂದು 6 ಇಡಿ, ಹೆಚ್ಚು ಕಮ್ಮಿ 5 ರಿಂದ 6 ಇಡಿ ಬೆಳ್ಳುಳ್ಳಿ. ಇವಾಗ ಮೆಣಸಿನ್ಕಾಯಿ ಬರುತ್ತೆ. ಇದು ಒಂದು 6 ಇಡಿ ಮೆಣಸಿನ್ಕಾಯಿ. ಜಿಂಜರ್ ಒಂದು 1 ಇಡಿ, ಒಂಚೂರು ಹಾಕ್ಬಿಟ್ಟು ಲೈಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟೇ. ಒಂದು 50 ml ಆಯಿಲ್ ಹಾಕಿದ್ವಿ. ಆಯಿಲಲ್ಲಿ ಒಂಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಆಲ್ಮೋಸ್ಟ್ ಆದಂಗಿದೆ. ಆವಾಗಲೇ ತೋರಿಸ್ಕೊಟ್ಟಿದ್ದು ಎಲ್ಲ ಸ್ಪೈಸಸ್ ಒಂದು ಹಾಕೋಣ ಇವಾಗ. ಇನ್ನೊಂದು 2 ರಿಂದ 3 ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು. ಇದೆಲ್ಲ ಫ್ರೈ ಆದಮೇಲೆ ಹೋಗಿ ರುಬ್ಬೇಕಷ್ಟೆ. ಇದು ರುಬ್ಬಿಟ್ಟಿದ್ದು ನಮ್ಮ ಮೇನ್ ಬಿರಿಯಾನಿ ಮಸಾಲ ರೆಡಿ. ನೀಟಾಗಿ ಎಲ್ಲ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಟೇಸ್ಟ್ ಬರುತ್ತೆ. ಏನು ಸ್ಪೆಷಲ್ ಏನಿಲ್ಲ, ಇಷ್ಟು ಅದು ಅಂತ ಪ್ರಪೋರ್ಷನಲ್ ಆಗಿಬಿಟ್ಟು ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟು. ಇದು ರೆಡಿಯಾಗಿದೆ. ಇದು ಒಂಚೂರು ಫೈನ್ ಪೇಸ್ಟ್ ಥರ ರುಬ್ಕೊಂಡು ಬರೋಣ ಬನ್ನಿ. ಇವಾಗ ಸರ್ ನಮ್ಮ ಹೋಟೆಲ್ ಸ್ಪೆಷಾಲಿಟಿ LJR ಶಿವಾಜಿರಾವ್ ಮಿಲಿಟರಿ ಹೋಟೆಲ್ದು ಬಿರಿಯಾನಿ ಮಾಡೋಣ ಬನ್ನಿ ಸರ್. ಎಣ್ಣೆ ಹೋಗೋದು ಸರ್ ಫಸ್ಟು. ಇದು ಬಂದು 750 ml ಎಣ್ಣೆ. ಅದಕ್ಕಿಂತ ಒಂಚೂರು ಜಾಸ್ತಿ ಬೇಕು ನಮ್ಗೆ. ಆಲ್ಮೋಸ್ಟ್ 1 ಲೀಟರ್ ಎಣ್ಣೆ ಬೀಳುತ್ತೆ ಇಷ್ಟಕ್ಕೆ. ಜಾಸ್ತಿ ಎಣ್ಣೆನೂ ಹಾಕಕ್ಕೆ ಹೋಗಲ್ಲ, ಲೈಟಾಗಿರಬೇಕು, ತುಂಬ ಹಿಂಸೆ ಆಗಬಾರ್ದು ತಿಂದಮೇಲೆ. ಇವಾಗ ಎಣ್ಣೆ ಕಾದಿದೆ. ಒಂದು 4 ರಿಂದ 5 ಈರುಳ್ಳಿ ಸರ್. ಒಂಚೂರು ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕೋಣ, ಅದು ತೋರಿಸ್ಕೊಡ್ತೀನಿ. ಬಿರಿಯಾನಿ ಎಲೆ 2 to 3 ಪೀಸದಷ್ಟು ಬಿರಿಯಾನಿ ಎಲೆ ಬೀಳುತ್ತೆ ಸರ್ ಇದರಲ್ಲಿ. ಹೋಟ್ಲಲ್ಲಿ ಬಿರಿಯಾನಿ ಎಲ್ಲ ಮಾಡೋದು ಹಿತ್ತಾಳದ ಪಾತ್ರೆದಲ್ಲೇ ನೋಡ್ಬೋದು ನೀವು. ಇದು ಗ್ಯಾಸ್ ಪ್ರಾಬ್ಲಮಿಂದ ಸೌದೆ ಒಲೆ ನಾವು ಶುರು ಮಾಡ್ಕೊಂಡಿದ್ದೀವಿ. ಇದೆಲ್ಲ ಒಂಚೂರು ನೀಟಾಗಿ ಮಣ್ಣಾಗಿ ಬಿಟ್ಟು ಮಾಡಿದ್ರೆ ಅದು ಬ್ಲ್ಯಾಕ್ ಕಲರ್ ಆಗಲ್ಲ. ಅದಕ್ಕೆ
ಇವಾಗ ಒಂದು ಟೊಮ್ಯಾಟೊ, ಒಂದು 5ರಿಂದ 6 ಟೊಮ್ಯಾಟೊ. ಸೊ ಟೊಮ್ಯಾಟೊ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿ ಸರ್. ನಮ್ದು ಇದ್ರಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸಪ್ರೇಟಾಗಿ ಏನು ಹಾಕಲ್ಲ. ಏನು ಮಸಾಲೆಯಲ್ಲಿ ಹಾಕ್ತೀವಿ, ಒಂಚೂರು ಬೆಳ್ಳುಳ್ಳಿ ಹಾಕ್ತೀವಿ, ಒಂಚೂರು ಜಿಂಜರ್ ಹಾಕ್ತೀವಿ ಅಷ್ಟರಲ್ಲೇ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಸಪ್ರೇಟಾಗಿ ಯೂಸ್ ಮಾಡೋಕ್ಕೆ ಹೋಗಲ್ಲ ನಾವು. ಏನಿದ್ರು ರಾ ಮೆಟೀರಿಯಲ್ ಮಾರ್ಕೆಟಿಂದ ತರೋದು, ನಾವೇ ಮಿಕ್ಸ್ ಮಾಡೋದು, ಗ್ರೈಂಡ್ ಮಾಡೋದು, ರುಬ್ಬೋದೆಲ್ಲ ಮತ್ತು ಹಾಕೋದು. ಸರ್ ಇದು ಒಂದು 80ಯಿಂದ 85% ಫ್ರೈ ಆಗಿದೆ. ಇನ್ನೊಂದು 20% ಫ್ರೈ ಆದರೆ ಚಿಕನ್ ಎಲ್ಲ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ ಮುಂದೆ ಇನ್ನು ಹೆಂಗೆ ಮಾಡೋದಂತ. ಇದು ಆಲ್ಮೋಸ್ಟ್ ರೆಡಿ, ಫುಲ್ಲಿ ರೆಡಿ ಆಗಿದೆ. ಇದು ಚಿಕನ್ ಹಾಕೋಣ ಬನ್ನಿ ಸರ್. ಸರ್ ನಾವು ಚಿಕನ್ನು ಬಿರಿಯಾನಿಗಂತೂ ಬರೀ ಬೋನ್ ಪೀಸೇ ತರ್ಸೋದು ಸರ್. ಹೋಲ್ ಲೆಗ್ ಅಂತ ಬರುತ್ತೆ. ಯಾಕಂದರೆ ಬೋನ್ಲೆಸ್ ಪೀಸ್ ಹಾಕಿದ್ರೆ ಅದು ಸಾಫ್ಟ್ ಇರಲ್ಲ. ಫಸ್ಟ್ ಆಫ್ ಆಲು ಒಂಚೂರು ನಾರು ಬಂದುಬಿಡೋದು ಬೋನ್ಲೆಸ್ ಪೀಸು. ಆಮೇಲೆ ಬೋನ್ ಪೀಸ್ ಹಾಕಿದ್ರೆ ಸಾಫ್ಟ್ ಇರುತ್ತೆ, ಟೆಂಡರ್ ಇರುತ್ತೆ, ತಿನ್ನೋಕ್ಕೆ ಮಜಾ ಬರುತ್ತೆ. ಆಮೇಲೆ ಪೀಸ್ ಮುರಿದೋಗಲ್ಲ ಮಾಡುವಾಗಲೂ. ಆಮೇಲೆ ನಮ್ಮ ಬಿರಿಯಾನಿ ಪೀಸಲ್ಲಿ ಬಂದು ಆಲ್ಮೋಸ್ಟ್ 45ಯಿಂದ 50 ಗ್ರಾಮ್ಸ್ ಇರುತ್ತೆ ಸರ್ ಒಂದೊಂದು ಪೀಸು ನಮ್ಮ ಹೋಟ್ಲಲ್ಲಿ. ಉಪ್ಪು ಹಾಕ್ತಿದ್ದೀವಿ. ಇದು ಉಪ್ಪಂತೂ ರುಚಿಗೆ ತಕ್ಕಷ್ಟಂತೂ ಉಪ್ಪು. ನಿಮ್ಗೆ ಹೆಂಗೆ ಬೇಕು ಹಂಗೆ ಒಂಚೂರು ಹಾಕ್ಕೊಳ್ಬೋದು. ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರೆ. ಅರಿಶಿನ ಪುಡಿ ಹಾಕ್ತೀವಿ ಒಂದು 2 ಸ್ಪೂನ್ ಅಷ್ಟು. ಅದಾದಮೇಲೆ ಧನಿಯಾ ಪುಡಿ ಹೋಗುತ್ತೆ. ಇದು ಒಂದು 4 ಸ್ಪೂನ್ ಹಾಕ್ತೀವಿ ಸರ್. ಸ್ಪೂನ್ ಚಿಕ್ಕದಿದೆ, ನಾನು ಜಾಸ್ತಿ ಹಾಕ್ತಿದ್ದೀನಿ. ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಬಂದು 4 ಸ್ಪೂನ್ ಸರ್. ಧನಿಯಾ ಪುಡಿ ಮತ್ತು ಹಳದಿ ಮತ್ತು ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಎಲ್ಲ ಫ್ಲೇವರ್ ಎಳ್ಕೊಳ್ಳುತ್ತೆ. ಎಲ್ಲ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಫ್ಲೇವರ್ ನಮಗೆ. ಇದು ನಿಮಗೆ ಫಸ್ಟಲ್ಲಿ ತೋರಿಸೋದಲ್ಲ ಏನೇನು ಸ್ಪೈಸಸ್ಸು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದೆಲ್ಲ ರುಬ್ಕೊಂಡು ನೀಟಾಗಿ ರುಬ್ಕೊಂಡು ಬಂದಿದ್ದೀವಿ. ಫೈನಾಗಿ ಆಗಿದೆ ಪೇಸ್ಟ್ ನೋಡಿ. ತುಂಬ ಫೈನ್ ಆಗಿಲ್ಲ ಅಂದರೆ ಬಾಯಿಗೆ ಸಿಗುತ್ತೆ ಅದು. ಅದಕ್ಕೆ ಫೈನಾಗಿ ಆಗಬೇಕು ಪೇಸ್ಟ್. ಇದಂತೂ ಹಾಕಿದ್ಮೇಲೆ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡೋದು. ನೋಡಿ ಸರ್, ಇವಾಗ ಮಸಾಲೆ ಹಾಕಿದ ತಕ್ಷಣ ಚಿಕನ್ ಕಲರ್ ಚೇಂಜ್ ಆಗಿದೆ. ಬ್ರೈಟ್ ಗ್ರೀನ್ ಕಲರ್ ಬರುತ್ತೆ ಸರ್ ಹೆಚ್ಚು ಕಮ್ಮಿ. ಇವಾಗ ಇದೆಲ್ಲ ಬಿದ್ದಾದ್ಮೇಲೆ ಒಂಚೂರು ಕಸ್ತೂರಿ ಮೇಥಿ ಹೋಗುತ್ತೆ ಸರ್ ಇದಕ್ಕೆ. ಬಿರಿಯಾನಿಗೆ ಮಾಡುವಾಗ ನಾವು ಸ್ಟಾರ್ಟಿಂಗಲ್ಲಿ ಉಪ್ಪು ಒಂಚೂರು ಜಾಸ್ತಿ ಹಾಕ್ತೀವಿ. ಯಾಕಂದರೆ ಆಮೇಲೆ ರೈಸ್ ಬೀಳೋದಲ್ಲ ಬಿರಿಯಾನಿಗೆ. ಸೊ ರೈಸು ಉಪ್ಪು ಎಳ್ಕೊಳ್ಳುತ್ತೆ. ಅದಕ್ಕೆ ಒಂಚೂರು ಉಪ್ಪು ಮುಂದೆನೇ ಹಾಕಿ. ನೀವು ಅಕಸ್ಮಾತ್ 1 kg ಮಾಡ್ತಿದ್ದೀರಾ ಅಂದರೆ ನೀವು ಮಾಮೂಲಿ ಹೆಂಗೆ ಚಿಕನ್ ಫ್ರೈಗೆಲ್ಲ ಮಾಡ್ತೀರ ಅದಕ್ಕಿಂತ ಒಂಚೂರು ಜಾಸ್ತಿನೇ ಉಪ್ಪು ಹಾಕಿ. ಯಾಕಂದರೆ ರೈಸ್ ಎಳ್ಕೊಳ್ಳೋದು ಉಪ್ಪು. ರೆಡಿ. ನಾವು ಇವಾಗ ಬಿರಿಯಾನಿಗೆ ಮಾಡುವಾಗೆಲ್ಲ ನಾವು ರೈಸ್ ಯೂಸ್ ಮಾಡೋದು ಜೀರೆ ಸಾಂಬಾರ್ ರೈಸ್ ಸರ್. ನಾವು ಜೀರೆ ಸಾಂಬಾರ್ ರೈಸ್ಗೆ ಅಂದಾಜು ಅಂದರೆ 1 kg ಅಕ್ಕಿಗೆ 1.5 ಲೀಟರ್ ನೀರು ಬೀಳತ್ತೆ ಸರ್ ನಾವು. ಸೊ ಇದಕ್ಕೆ ನಾವು 6 kg ಮಾಡೋದ್ರಿಂದ ನಾನು ಒಂದು ಕ್ಲೋಸ್ ಟು 10.5 to 11 ಲೀಟರ್ಸ್ ನೀರು ಬಿದ್ದಿದೆ ಸರ್. ಇದಕ್ಕೆಲ್ಲ ಇವಾಗ ನೀರು ಹಾಕಿದ್ದೀವಿ. ಇವಾಗ ಇದು ನೀಟಾಗಿ ಕುದಿ ಬರ್ಬೇಕು ಸರ್. ಇವಾಗ ಅದಾದಮೇಲೆ ಅಕ್ಕಿ ಬೀಳತ್ತೆ. ಇದಕ್ಕೆ ಬನ್ನಿ ತೋರಿಸ್ತೀನಿ ಅಕ್ಕಿ ಹೆಂಗೆ ರೆಡಿ ಮಾಡಿದ್ದೀವಿ ಏನಂತ ತೋರಿಸ್ತೀನಿ ಬನ್ನಿ ಸರ್. ಇದರಲ್ಲಿ ನಾವು 6 kg ಅಕ್ಕಿ ತಗೊಂಡಿದ್ದೀವಿ ಸರ್. ಇದಕ್ಕೊಂದು ನಾವು ಹೆಚ್ಚು ಕಮ್ಮಿ ಒಂದು 30 ನಿಮಿಷ ನೆನೆಸ್ತೀವಿ ನೀರಲ್ಲಿ. ನಮ್ಮ ಹೋಟ್ಲ್ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಟೇಸ್ಟ್ ಆಟೋಮೆಟಿಕ್ ಬಂದುಬಿಡುತ್ತೆ. ನಾವು ಹೋಟ್ಲಲ್ಲಿ ಯೂಸ್ ಮಾಡೋದು ಜೀರಾ ಸಾಂಬಾರ್ ಅಕ್ಕಿ ಸರ್. ಅದೇನು ಮಿಕ್ಸಿಂಗ್ ಅಕ್ಕಿ ಎಲ್ಲ ಏನೂ ಇಲ್ಲ. ಫೈನ್ ಜೀರಾ ಸಾಂಬಾರ್ ಅಕ್ಕಿ ಯೂಸ್ ಮಾಡ್ತೀವಿ. ಅದನ್ನು ಒಂದು ನೀಟಾಗಿ ವಾಶ್ ಮಾಡಿ ಒಂದು 30 ನಿಮಿಷ ನೆನೆಸ್ತೀವಿ ಸರ್. ಅದು ನೀಟಾಗಿ ಉದುರುದು ನೀಟಾಗಿ ಬರುತ್ತೆ, ಉದ್ದ ಬರುತ್ತೆ ಸರ್. ಇದು ಜಾಸ್ತಿ ಉದ್ದ ದಪ್ಪ ಆಗಲ್ಲ ಅಕ್ಕಿ. ಇವಾಗ ಅಕ್ಕಿ ನೆನೆಸಿ ಒಂದು 25 ನಿಮಿಷ ಆಗಿದೆ. ಬನ್ನಿ ನೋಡೋಣ ಏನಾಗಿದೆ ಅಂತ. ನೀಟಾಗಿ ನೆಂದಿದೆ. ಇನ್ನೊಂದು 5 ಮಿನಿಟ್ಸ್ ಬಿಟ್ಟರೆ ರೆಡಿ ಇರುತ್ತೆ ಸರ್ ನಮ್ಮ ಅಕ್ಕಿ. ಅದಾದಮೇಲೆ ಬಿರಿಯಾನಿಗೆ ಹಾಕ್ಕೊಳ್ಬೋದು. ಅವಾಗ ತನಕ ಕುದಿನೂ ಬರುತ್ತೆ ಸರ್. ಇವಾಗ ನೀವು ನೋಡ್ಬೋದು ನೀಟಾಗಿ ಕುದಿ ಬಂದಿದೆ ಸರ್. ಇವಾಗ ಅಕ್ಕಿ ಹಾಕೋಣ ಬನ್ನಿ. ಇವಾಗ ಇದಕ್ಕೆ ಒಂದು 3 ಲಿಂಬೆಹಣ್ಣಿನ ರಸ ಸೇರಿಸ್ಕೊಂಡ್ರೆ ಒಳ್ಳೆ ಟ್ಯಾಂಗಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಬ್ರು ಇದಕ್ಕೆ ಮೊಸರು ಹಾಕ್ತಾರೆ, ಆದರೆ ನಾವು ಮೊಸರೇನು ಹಾಕಕ್ಕೆ ಹೋಗಲ್ಲ. ನಾವು ಲೆಮನ್ ಹಾಕ್ತೀವಿ ಅಷ್ಟೇ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ಯಾಕೆ ಮೊಸರು ಹಾಕ್ತಾರಂತೂ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಗಿವ್ ಯು ರಾಂಗ್ ಇನ್ಫಾರ್ಮೇಷನ್ ನಂಗೆ ಕೊಡೋಕ್ಕೆ ಇಷ್ಟ ಇಲ್ಲ. ನಾವು ಲಿಂಬೆಹಣ್ಣು ಹಾಕಿ ಸರ್. ನಮ್ಮ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದು, ನಾನು ಅದೇ ರೆಸಿಪಿ ಫಾಲೋ ಮಾಡ್ತೀನಿ. ಜಾಸ್ತಿ ಅದನ್ನು ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸರ್. ಇದು ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು 50 to 60% ಆಗಿದೆ.
ಇನ್ನೊಂದು ಚೂರು ನೀರು ಕಮ್ಮಿ ಆದಮೇಲೆ ಇದಕ್ಕೆ ದಮ್ಮಿಗೆ ಇಕ್ಬೋದು. ನೋಡಿ ನೀವು ಅಕ್ಕಿನೂ ನೋಡ್ಬೋದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಾವು ಇದಕ್ಕೊಂದು ಅರ್ಧ ಲೀಟರ್ ತುಪ್ಪ ಹಾಕ್ತೀವಿ. ನೀಟಾಗಿ ಫ್ಲೇವರ್ ಬರುತ್ತೆ, ಮಜಾ ಬರುತ್ತೆ ತಿನ್ನೋಕ್ಕೆ. ನೋಡ್ಬೋದು ನೀವು ಕಲರ್ ಚೆನ್ನಾಗಿ ಗ್ರೀನಾಗಿ ಬಂದಿದೆ ಅಂತ. ಇನ್ನೊಂದು 5 ಮಿನಿಟ್ಸ್ ದಮ್ ಕಟ್ಟೋಣ. ಇದಕ್ಕೆ ದಮ್ ಕಟ್ಟೋದು ಪ್ರೊಸೆಸ್ ತೋರಿಸ್ಕೊಡ್ತೀವಿ. ನೋಡಿ ನೀವು ನೋಡ್ದಂಗೆ ಇವಾಗ ಆಲ್ಮೋಸ್ಟ್ ನೀರು ಕಮ್ಮಿ ಆಗ್ತಾ ಬಂದಿದೆ. ಇವಾಗ ನಾವು ಇದಕ್ಕೆ ನೀಟಾಗಿ ದಮ್ ಕಟ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಯಾವಾಗಲೂ ನಮ್ಮದು ರೆಕಮೆಂಡೇಷನು, ನೀವು ದಮ್ ಕಟ್ಟುವಾಗ ಬಾಳೆ ಎಲೆ ಯೂಸ್ ಮಾಡಿ. ನೀಟಾಗಿ ಬರುತ್ತೆ, ಹೀಟೆಲ್ಲ ಒಳಗಡೆನೇ ಇರುತ್ತೆ, ಸಾಫ್ಟಾಗಿರುತ್ತೆ, ಉದುರು ಇರುತ್ತೆ, ಮೇಲೆ ಅಕ್ಕಿ ಹೂವು ಥರ ಇರುತ್ತೆ. ಮೇಲೆ ನಾವು ಹೋಟ್ಲಲ್ಲಿ ಇದೀವಿ, ಒಂದು ಕೆಂಡ ಆಗ್ಬೋದು, ಸೌದೆ ಒಲೆ ಯೂಸ್ ಮಾಡ್ತೀವಂತ. ನೀವು ಮನೇಲಿ ಏನಾದರೂ ಇದ್ರೆ ಒಂಚೂರು ಏನಾದರೂ ಬಿಸಿ ಪಾತ್ರೆ ಏನಾದರೂ ಇದ್ರೆ, ಗ್ರೇವಿ ಏನಾದರೂ ಮಾಡಿದರೆ ಬಿಸಿ ಪಾತ್ರೆ ಇಕ್ಕಿದ್ರೂ ಆಗುತ್ತೆ ಸರ್. ಇವಾಗ ಇದನ್ನು ನಾವು ದಮ್ಮಿಗೆ ಇಕ್ಕಿದ್ದೀವಿ. ಇದಕ್ಕೆ ಒಂದು 8 ರಿಂದ 10 ನಿಮಿಷ ಸರ್ ದಮ್ ಇಕ್ತೀವಿ. ಮೇಲೆ ಇದಾಕಿದ್ದೀವಿ, ಸೌದೆ ಹಾಕಿದ್ದೀವಿ, ಅದಕ್ಕೆ 8 ರಿಂದ 10 ನಿಮಿಷ. ನೀವು ಮನೇಲಿ ಏನಾದರೂ ಇದ್ದರೆ ಒಂದು 10 ರಿಂದ 12 ನಿಮಿಷ ಇಕ್ಕೊಳ್ಳಿ ಮನೇಲಿ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಬಿರಿಯಾನಿ ಎಲ್ಲ ರೆಡಿ ಆಗಿದೆ, ದಮ್ಮೆಲ್ಲ ನೀಟಾಗಿ ಆಗಿದೆ. ಬನ್ನಿ ತೆಗಿಯೋಣ. ನೀಟಾಗಿ ಬಿಡಿ ಆಗಿದೆ ನೋಡಿ, ನೀಟಾಗಿ ಆಗಿದೆ, ಅಕ್ಕಿ ನೀಟಾಗಿ ಬೆಂದಿದೆ, ಬಿರಿಯಾನಿ ರೆಡಿ. ಬನ್ನಿ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸೋಣ ನಿಮ್ಗೆ ಹೆಂಗೆ ಕಾಣಿಸುತ್ತೆ, ಹೆಂಗಿರತ್ತಂತ. ನಾನು ಅವಾಗಲೇ ಹೇಳದ್ನಲ್ಲ ನಿಮಗೆ, ಸೆಂಟರ್ ಬೋನ್ ಪೀಸ್ ಹಾಕಿದ್ರೆ ಸಾಫ್ಟ್ ಬರುತ್ತಂತ. ನೋಡಿ ಪೀಸ್ ಎಷ್ಟು ಸಾಫ್ಟ್ ಇದೆ, ನೀಟಾಗಿ ಸಾಫ್ಟ್ ಇದೆ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ನಾನು ತೋರಿಸ್ಕೊಟ್ಟೆ ನಿಮಗೆ ಬಿರಿಯಾನಿ ಹೆಂಗೆ ಮಾಡೋದಂತ, ನಮ್ಮ ಹೋಟೆಲ್ ಸ್ಪೆಷಾಲಿಟಿ. ಪ್ಲೀಸ್ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ನಮಗೆ ಹೆಂಗೆ ಬಂತು ಏನು. ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ನಮಗೆ. ಇಂತಾನೆ ಇನ್ನೂ ಕುಕ್ಕಿಂಗ್ ವೀಡಿಯೋಸ್ ನೋಡಬೇಕಂದ್ರೆ ಕಲರ್ ಸ್ಟಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಚಾನಲ್ ಬಗ್ಗೆ, ತುಂಬ ಒಳ್ಳೆ ಕುಕ್ಕಿಂಗ್ ವೀಡಿಯೋಸ್ ಬರುತ್ತೆ. ಆಮೇಲೆ ನಮ್ಮದು ಹೋಟೆಲ್ ಊಟ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದರೆ, ರೆಸಿಪಿ ಎಲ್ಲ ಇಷ್ಟ ಆಯ್ತು ಅಂದರೆ, ನಾನು ಇನ್ನೊಂದು ವೀಡಿಯೋ ಮಾಡಿಕೊಡ್ತೀನಿ ನಿಮಗೋಸ್ಕರ, ಬೇರೆ ರೆಸಿಪಿ ತೋರಿಸ್ಕೊಡ್ತೀನಿ. ಧನ್ಯವಾದ.